ವೈದ್ಯಾಧಿಕಾರಿಗೆ ಸಂವಿಧಾನ ಪೀಠಕ್ಕೆ ಅವಮಾನ ಮಾಡುತ್ತಿರುವ ವೈದ್ಯಾಧಿಕಾರಿಗೆ ಬಂಧಿಸಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆ ಅಳವಡಿಸಬೇಕೆಂಬ ಸುತ್ತೋಲೆ ಇದೆ. ಆದರೆ ನಂಜನಗೂಡು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ಪ್ರದರ್ಶಿಸಿಲ್ಲ. ಬದಲಾಗಿ ದೇವರ ಫೋಟೋಗಳನ್ನು ಹಾಕಲಾಗಿದೆ. ಈ ಮಾಹಿತಿ ಅರಿತ ದಲಿತ ಸಂಘರ್ಷ ಸಮನ್ವಯ ಸಮಿತಿ ಮುಖಂಡರು ಕಚೇರಿಗೆ ಭೇಟಿ ನೀಡಿ ತಾಲೂಕು ವೈದ್ಯಾಧಿಕಾರಿ ಈಶ್ವರ ಬಿ ಕನಾಟಿ ಅವರನ್ನ ಪ್ರಶ್ನಿಸಲು ತೆರಳಿದಾಗ ಮೈಸೂರು ಕಚೇರಿಗೆ ತೆರಳಿದ್ದಾರೆ ಎಂದು ಕಚೇರಿ ಸಿಬ್ಬಂದಿ ತಿಳಿಸಿದ್ದಾರೆ. ಸಹಾಯಕ ಆರೋಗ್ಯ ವೈದ್ಯಾಧಿಕಾರಿ ಸ್ಥಳಕ್ಕೆ ಆಗಮಿಸಿದ ಬಳಿಕ ಸಂಘಟಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾಗಿದ್ದಾರೆ. ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಮುಖಂಡರು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ಪೀಠಿಕೆ ಅಳವಡಿಸುವಲ್ಲಿ ನಿರ್ಲಕ್ಷ್ಯ ತೋರಿದ ವೈದ್ಯಾಧಿಕಾರಿ ಈಶ್ವರ ಬಿ ಕನಾಟಿ ಅವರನ್ನ ಅಮಾನತುಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಏನು ನಂಜನಗೂಡು ಪಟ್ಟಣದಲ್ಲಿರುವ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಗೆ ನಾವು ಇವತ್ತು ಭೇಟಿ ಕೊಡ್ತೇವೆ. ಈ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಸಂವಿಧಾನ ಬರೆದುಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಬೇರೆ ಕಡೆ ಇಡೋದಲ್ಲದೆ ಜೊತೆಗೆ ಏನು ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಇಡಬೇಕು ಅಂತೇಳಿ ಏನು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ, ಆ ಸುತ್ತೋಲೆಯನ್ನು ಇವರು ಗಾಳಿಗೆ ತೋರಿ ಇವತ್ತವರೆಗೂ ಕೂಡ ಈ ಸುತ್ತೋಲೆಯನ್ನು ಕಚೇರಿಯಲ್ಲಿ ಇಟ್ಕೊಂಡಿಲ್ಲ. ಯಾವ ಕಚೇರಿ ಅಂದರೆ ಈ ತಾಲೂಕು ವೈದ್ಯಾಧಿಕಾರಿ ಇದ್ದಾರಲ್ಲ, ಯಾರು ಈಶ್ವರ್ ಬಿ ಕನಾಟ್ಗೆ, ಇವರು ಸಂವಿಧಾನ ಪೀಠಿಕೆಯನ್ನು ಅಳವಡಿಸದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಜೊತೆಗೆ ಸರ್ಕಾರದ ಒಂದು ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಾವೆಲ್ಲ ಅವರಲ್ಲಿ ಒತ್ತಾಯ ಮಾಡೋದೇನಂತಂದರೆ, ಇಂಥ ಅನಾಗರಿಕ ಈ ತಾಲೂಕು ವೈದ್ಯಾಧಿಕಾರಿನ ಮೊದಲನೇ ಸೇವೆಯಿಂದ ವಜಾ ಮಾಡಬೇಕು, ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಇವ್ರನ್ನ ಜೈಲಿಗೆ ಕಳಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಾಗೇಂದ್ರ ಬಸವಟ್ಟಿಗೆ, ಸಮನ್ವಯ ಸಮಿತಿಯ ಕಾರ್ಯಾಧ್ಯಕ್ಷರು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಮಂಜು ಶಂಕರಪುರ, ಬಸವಟ್ಟಿಗೆ ನಾಗೇಂದ್ರ, ಬೊಕ್ಕಹಳ್ಳಿ ನಿಂಗಯ್ಯ, ಶೇಖಿ ಮಹದೇವಸ್ವಾಮಿ ಸೇರಿದಂತೆ ಸಮನ್ವಯ ಸಮಿತಿಯ ಹಿರಿಯ ಮುಖಂಡರು ಹಾಜರಿದ್ದರು. ಇನ್ನು ನಂಜನಗೂಡು ತಾಲೂಕಿನ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಅಂಬೇಡ್ಕರ್ ಫೋಟೋ ಹಾಗೂ ಸಂವಿಧಾನ ಪೀಠಿಕೆ ಹಾಕಬೇಕಿದ್ದ ಸ್ಥಳದಲ್ಲಿ ದೇವರ ಫೋಟೋಗಳು ರಾರಾಜಿಸಿದ ಪ್ರಕರಣ ಭಾರೀ ಟೀಕೆಗೆ ಗುರಿಯಾಗಿದೆ. ಅಂಬೇಡ್ಕರ್ ಫೋಟೋ ಹಾಕದ ಠಾಣೆ ಸಿಬ್ಬಂದಿಗೆ ದಲಿತ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಠಾಣೆಯೋ ದೇವಸ್ಥಾನವೋ ಎಂದು ಪ್ರಶ್ನಿಸಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ ಕೋಳಿ ವಿರುದ್ಧ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿ ಎಚ್ಚರಿಕೆ ನೀಡಿದ್ರು. ಅಂಬೇಡ್ಕರ್ ಅವರಿಗೆ ಅಗೌರವ ಸೂಚಿಸಿದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಬೆಳವಣಿಗೆಯಿಂದ ಎಚ್ಚೆತ್ತ ದೊಡ್ಡ ಕವಲಂದಿ ಪೊಲೀಸ್ ಠಾಣಾ ಸಿಬ್ಬಂದಿ ರಾತ್ರೋರಾತ್ರಿ ದೇವರ ಫೋಟೋಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಇನ್ನೂ ಅಂಬೇಡ್ಕರ್ ಫೋಟೋ ಆಗಲಿ ಸಂವಿಧಾನ ಪೀಠಿಕೆಯಾಗಲಿ ಹಾಕಿಲ್ಲ. ಒಟ್ಟಾರೆ ದಲಿತ ಮುಖಂಡರ ಒತ್ತಡಕ್ಕೆ ಮಣಿದ ಕವಲಂದಿ ಠಾಣೆ ಖಾಕಿ ಪಡೆ ರಾತ್ರೋರಾತ್ರಿ ದೇವರ ಫೋಟೋಗಳನ್ನು ತೆಗೆದು ಹಾಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ತಾಲೂಕು ವೈದ್ಯಾಧಿಕಾರಿ ಈಶ್ವರ್ಗೆ ವಿದ್ಯಾವಂತ ತಾಲೂಕು ಅಧಿಕಾರಿ ಈಶ್ವರ್ಗೆ ವೈದ್ಯಾಧಿಕಾರಿಗೆ ಈಶ್ವರ್ಗೆ ವಿದ್ಯಾವಂತ ತಾಲೂಕು ವೈದ್ಯಾಧಿಕಾರಿ ಈಶ್ವರ್ಗೆ